ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಇವತ್ತು ಗುರುವಾರ ಸಾಯಿಬಾಬಾನ ಪೂಜಾ ಮತ್ತು ಚಾಮುಂಡೇಶ್ವರಿ ಅಮ್ಮನವರ ಹುಟ್ಟಹಬ್ಬ ಆಗಿರೋದ್ರಿಂದ ನನ್ನ ಮನೆಯಲ್ಲಿ ಹೆಂಗೆ ಎಲ್ಲ ಪೂಜಾ ಮಾಡೀನಂತೆ ನಿಮ್ಮ ಮುಂದೆ ಡೀಟೇಲ್ ಹಂಚ್ಕೊಳಕ್ಕೆ ಬಂದೆನು. ನಾನು ಚಾಮುಂಡೇಶ್ವರಿ ಪೂಜಾ ಈ ರೀತಿ ಪ್ರತಿ ವರ್ಷನೂ ಮಾಡಿರ್ತೀನಿ. ಅದಕ್ಕೆ ನೈವೇದ್ಯಕ್ಕೆ ಏನೇನು ಮಾಡೀನಿ ಅಂತ ಕಾಸ ನಿಮ್ಮ ಮುಂದಿಗೆ ಹಂಚ್ಕೊಳಕ್ಕೆ ಬಂದೆನು. ಇವತ್ತು ನೈವೇದ್ಯಕ್ಕೆ ನಾನು ಒಂದು ಸ್ವಲ್ಪ ಕಡಲೆಬೇಳೆ ಅಂಬೋಡಿ ಮಾಡೀನಿ, ಶಿರಾ ಮತ್ತು ಸಾಯಿಬಾಬಾನ ಪೂಜಾ ಮಾಡಿದೆ. ನಾನು ನೈವೇದ್ಯಕ್ಕೆ ಶಿರಾನೇ ಮೇನ, ಆಮೇಲೆ ಬದ್ನಿಕಾಯಿ ಎಣ್ಗಾಯಿ, ಪುಳಿಯೋಗರೆ, ಮೊಸರನ್ನ ಈ ರೀತಿ ನನ್ನ ನೈವೇದ್ಯ ಆಗಿತ್ತು. ಮತ್ತು ನಾನು ನಿನ್ನೆ ನನ್ನ ಫ್ಲಿಪ್ಕಾರ್ಟ್ ಒಳಗೆ ಇವನ್ನ ಕಿಚನ್ಗೆ ಆರ್ಗನೈಸ್ ಮಾಡ್ಕೊಳ್ಳೋ ಸಂಬಂಧ ಅಂದ್ರೆ ಮಸಾಲೆ ಡೇಬಿಗಳು ಇಡಾಕ ನಾನು ಕೆಳಗಡೆನೇ ಇಡಾಕತ್ತಿದ್ದೆ. ಫ್ಲಿಪ್ಕಾರ್ಟ್ ಒಳಗೆ ಆನ್ಲೈನ್ ಒಳಗೆ ಇವನ್ನ ನೋಡಿನಿ, ಆಫರ್ ಇತ್ತು. 3 ಸ್ಟ್ಯಾಂಡಿಗೆ 450 ಅಂತ ಕಾಸು ಆಫರ್ ಇತ್ತು. ಈ ರೀತಿ ನಾನು ಚಂದ ಕಾಣಕತ್ತಿದ್ದು. ಅವನು ನಿನ್ನೆ ಆರ್ಡರ್ ಬಂದಿದ್ದು ಅವನು ತಂದು ತೊಳೆದ ಕಾಸ ಆಮೇಲೆ ಅವಕ್ರ ಮೇಲೆಲ್ಲ ಈ ರೀತಿ ಆರ್ಗನೈಸ್ ಮಾಡ್ಕೊಂಡು ಎಲ್ಲ ಮಸಾಲೆ, ಆಮೇಲೆ ಗುರೆ ಪುಡಿ, ಖಾರ, ಚಟ್ನಿ, ಏನೋ ಜೀರಿಗೆ ಮತ್ತು ಇವನ್ನೆಲ್ಲ ಇಟ್ಕೊಳಕಂತ ಕಾಸ ಈ ರೀತಿ 2 ಸ್ಟ್ಯಾಂಡ್ ಈ ಕಡೆ ಇಟ್ನಿ ಮತ್ತು ಒಂದು ಸ್ಟ್ಯಾಂಡ್ ನಾನು ಗ್ಯಾಸ್ ಕಟ್ಟಿ ಕಡೆ ಇಟ್ಟಿದ್ದೇನೆ. ಅಂದ್ರೆ ಖಾರ, ಉಪ್ಪು, ಗಾಂಧಿನಿ ಡೇಬಿ ಈ ರೀತಿ ನನಗೆ ಕೈ ಸಿಗುವಂಗೆ ಮತ್ತು ಚಲೋ ಆಗ್ತೈತಿ, ಚಂದ ಕಾಣ್ತೈತಿ ಅಂತ ಕಾಸ ಈ ರೀತಿ ಇವ್ನು ತರಿಸಿ ಕಾಸ ನನ್ನ ಅಡುಗೆ ಮನೆ ಈಗ ಶ್ರಾವಣ ಸಂಬಂಧ ದುಳ ಹೊಡೋದು ಆಯ್ತು, ಎಲ್ಲ ಆಯ್ತು ಕ್ಲೀನ್ ಮಾಡಿ ಕಾಸ ಈ ರೀತಿ ಬಾಟ್ಲಿಗಳಾಗ ಎಲ್ಲ ದಿನಸಿ ತುಂಬಿ ಕಾಸ ಈ ರೀತಿ ಇಟ್ಕೊಂಡು ನಂದು ಪ್ಲಾಸ್ಟಿಕ್ ಬಾಟ್ಲೆಗಳು, ಕಾಜಿನ ಬಾಟ್ಲೆಗಳು ಇಡೋ ಹಾಕೊಂಡ ಫ್ರಿಜ್ ಮೇಲೆ ಕಲ್ಲಿನ ಸ್ಟ್ಯಾಂಡ್ ಐತಿ. ಆಮೇಲೆ ಪಕ್ಕದಲ್ಲಿ ಇದೊಂದು ಸಣ್ಣ ಸ್ಟ್ಯಾಂಡ್ ಬಾಂಡೆದೈತಿ. ಈ ರೀತಿ ಎಲ್ಲ ಹೊಂದಿಸ್ಕೊಂಡ್ಯಾನ. ಮತ್ತು ಇವತ್ತು ಸಾಯಿಬಾಬಾನ ಪೂಜಾ ಅಂದ್ರೆ ಹೋದವಾರ ಒಂದು ಮಾಡಿದ್ನಿ, ಇವತ್ತು ಒಂದು 2ನೇ ವಾರ ಈ ರೀತಿ ಅಭಿಷೇಕ ಮಾಡಿ ಅದನ್ನು ಡೀಟೇಲ್ ವಿಡಿಯೋ ನಿಮ್ಮೊಂದಿಗೆ ಮೊದಲಿನ ವಾರದಾಗ ಹಂಚ್ಕೊಂಡನು. ಒಂದು ಸಣ್ಣದಾಗೆ ಎಷ್ಟೋ ವಿಡಿಯೋ ಮಾಡಿ ಕಾಸ ಪೂಜಾ ಮಾಡಿ. ಮತ್ತು ಇವತ್ತು ಚಾಮುಂಡೇಶ್ವರಿ ವದಂತೋತ್ಸವನ ಅಲ್ಲಿ ಒಂದು ಮಾಲೆ, ಆಮೇಲೆ ಸಾಯಿಬಾಬಾಗ ಒಂದು ಪೂಜಾ, ಆಮೇಲೆ ಸಿದ್ಧಾರೂಢ ಅಜ್ಜಾಗ ಮಾಲೆ ಈ ರೀತಿ ಪೂಜಾ ಮಾಡಿ ಕಾಸ ಎಲ್ಲ ಮಾಡಿ ನೈವೇದ್ಯ ಮಾಡ್ಕೊಳಕ್ಕೆ ರೆಡಿ ಮಾಡೀನಿ. ನೈವೇದ್ಯಕ್ಕೆ ನಾನು ಕಡಲೆಬೇಳೆ ಅಂಬೋಡಿ ಮಾಡಾಕಂತೆ ಕಾಸ ಅದಕ್ಕೊಂದು ಸ್ವಲ್ಪ ಅಲ್ಲ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಒಂದು ಸ್ವಲ್ಪ ಜೀರಿಗೆ ಇದನ್ನು ತರಿಯಾಗಿ ಪೇಸ್ಟ್ ಮಾಡ್ಕೊಂಡು ಕಾಸ ಅದೇ ಜಾರಿಗೆನ ಕಡಲೆಬೇಳೆ ಒಂದು 2-3 ತಾಸು ನೆನೆ ಹಾಕಬೇಕು. ಅದನ್ನು ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ಭಾಳ ಸಣ್ಣಿನ ಮಾಡೋ ಹಂಗಿಲ್ಲ, ಒಂದು ಸ್ವಲ್ಪ ತರಿಯಾಗಿದ್ರೆ ನಡಿತೈತಿ. ಇದಕ್ಕೆ ಸಣ್ಣಗೆ ಉಳ್ಳಾಗಡ್ಡಿ ಹೆಂಚಿದ್ದು ಮತ್ತೊಂದು ಸ್ವಲ್ಪ ಕರಿಬೇವ ಹಾಕಿ ಕಾಸ ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಕಲಿಸ್ಕೋಬೇಕು. ಇದಕ್ಕೆ ಈ ವಡೆ ಮಾಡೋಕೆ ನಾವು ಒಂದು ಸ್ವಲ್ಪ ಸಬ್ಬಸಿಗೆ ಪಲ್ಯ ಇದ್ರೂ ಹಾಕ್ಬೋದು. ನಾನು ಹತ್ತಿರ ಇರಲಿಲ್ಲ ಅನ್ನೋಣ ನಾನು ಹಾಕಿಲ್ಲ. ಒಂದು ಸ್ವಲ್ಪ ಕೊತ್ತಂಬರಿ ಹೆಂಚು ಹಾಕಿ ಕಾಸ ಈ ರೀತಿ ಮಾಡಿದ್ನಿ ನಾನು. ಅವು ಅಂತೂ ಭಾಳ ಟೇಸ್ಟಾಗಿದ್ದು. ನಾರ್ಮಲ್ ಕಡಲೆಬೇಳೆ ಕೋಸಂಬರಿ ಅಂತೂ ಮಾಡೇ ಇರ್ತವೆ. ಮತ್ತು ಕಡಲೆಬೇಳೆ ಕೋಸಂಬರಿ ಕಡಲೆಬೇಳೆ ಪದಾರ್ಥದಿಂದ ಮಾಡಿದ ಅಡಿಗೆ ಎಲ್ಲ ಚಾಮುಂಡೇಶ್ವರಿ ಭಾಳ ಇಷ್ಟ ಅಂತ. ಸಾಯಿಬಾಬಾಗನು ಕಡ್ಲಿಕಾಳ ಕೋಸಂಬರಿ ಅಥವಾ ಕಡ್ಲಿಕಾಳೆ ಉಸ್ಲಿ ಮಾಡ್ತಾರು. ನಾನು 2 ದೇವರಿಗೆ ಹಾಕತ್ ಬರ್ತೇವೆ ಅಂತ ಕಾಸ ಇದನ್ನ ಈ ರೀತಿ ಅಂಬೋಡಿ ಮಾಡ್ಕೊಂಡು ಅವನ್ನ ಕಾದ ಎಣ್ಣೆ ಒಳಗೆ ಅವನೇನು ರೌಂಡಾಗ ಮಾಡಿಟ್ಕೊಂಡಿರ್ತವಲ್ಲ ಎಲ್ಲ ಕಲಿಸಿ ಕಾಸ ಅವನ್ನ ಕಾದ ಎಣ್ಣೆ ಒಳಗೆ ಈ ರೀತಿ ಕರ್ಕೊಂಡ್ರೆ ಕಡಲೆಬೇಳೆ ಅಂಬೋಡಿ ಆಮೇಲೆ ನೈವೇದ್ಯಕ್ಕೂ ಆಯ್ತು, ತಿನ್ನೋಕ್ಕೂ ಚಲೋ ಆಗ್ತೈತಿ. ಈ ರೀತಿ ಮಾಡಿ ಇಟ್ಕೊಂಡು ನಾನು ನಿಮಗೂ ಎಲ್ಲರಿಗೂ ಇಷ್ಟ ಆದ್ರೆ ಮನೆಯಲ್ಲಿ ಮಾಡ್ಕೊಂಡು ತಿಂದು ನೋಡ್ರಿ, ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತೈತಿ. ನೈವೇದ್ಯಕ್ಕೆ ಮೊಸರನ್ನ ಮಾಡಿದ್ನಿ ನಾನು. ಮೊಸರನ್ನ, ಪುಳಿಯೋಗರೆ, ಆಮೇಲೆ ಬದ್ನಿಕಾಯಿ ಎಣ್ಗಾಯಿ ಮಾತ್ರ ಇವತ್ತು ಡಿಫ್ರೆಂಟಾಗಿ ಮಾಡಿದೆನು. ಅದರ ಡೀಟೇಲ್ ವಿಡಿಯೋ ನಾನು ಮುಂದಿನ ಒಮ್ಮೆ ಹಾಕನು. ಆಮೇಲೆ ಸಾಯಿಬಾಬಾನ ಪೂಜಾಕ್ಕೆ ಶಿರಾನ ನೈವೇದ್ಯ ಈ ರೀತಿ ಒಂದು ಕಡಲೆಬೇಳೆ ಅಂಬೋಡೆ ಈ ರೀತಿ ಎಲ್ಲ ಮಾಡಿ ಕಾಸ ನೈವೇದ್ಯ ಎಲ್ಲ ಅಡಿಗೆ ಮಾಡಿ ಕಾಸ ದೇವರಿಗೆ ನೈವೇದ್ಯಕ್ಕೆ 2 ತಾಟೊಳಗೆ ಮಾಡಿದ್ನಿ. ಒಂದು ಸಾಯಿಬಾಬಾಗೆ ಎಡಿಗೆ, ಒಂದು ಶಕ್ತಿ ದೇವಿಗೆ ಅಂತ ಕಾಸ 2 ಎಡಿ ಮಾಡಿ ಕಾಸ ದೇವರಿಗೆ ನೈವೇದ್ಯ ಹಿಡಿದ್ನಿ. ಈ ರೀತಿ ನಂದು ಇವತ್ತಿನ ಗುರುವಾರ ಪೂಜಾ ಆಮೇಲೆ ಶಕ್ತಿ ದೇವಿ ಪೂಜಾದು ಸಾಯಿಬಾಬಾನ ಪೂಜಾದು ಆಗಿತ್ತು. ನನ್ನೆಲ್ಲ ಪೂಜಾ ವಿಡಿಯೋಗಳು, ಅಡುಗೆ ವಿಡಿಯೋಗಳು ನಿಮಗೆಲ್ಲರಿಗೂ ಇಷ್ಟ ಆಗಕತ್ರ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗೆ ಅಂತ ತಿಳಿಸ್ರಿ. ಮತ್ತು ಫಸ್ಟ್ ಟೈಮ್ ನೋಡೋರಂತೂ ಸಬ್ಸ್ಕ್ರೈಬ್ ಮಾಡೋದು ಅಂತೂ ಮರೆಯಕ್ಕೆ ಹೋಗಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ನನ್ನ ಮೇಲೆ, ನನ್ನ ಚಾನೆಲ್ ಮೇಲೆ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.